ಟೆಕ್ನಾಲಜಿ ಅಪ್ಡೇಟೆಡ್ ಆಗ್ತಾ ಇದೆ. ನಾವೇ ಕಂಡುಕೊಂಡಂತ ಟೆಕ್ನಾಲಜಿ ಅಪ್ಡೇಟೆಡ್ ಆಗ್ತಾ ಇದೆ. ನಮ್ಮ ಮನಸ್ಸು ಸೆಕೆಂಡ್ಗೆ ಔಟ್ಡೇಟೆಡ್ ಆಗ್ತಾ ಇದೆ. ಬಿಕಾಸ್ ನಮ್ಮ ದುರ್ಬಲ ಮನಸ್ಸು, ವೀಕ್ ಮೈಂಡ್. ಈ ವೀಕ್ ಮೈಂಡ್ ಅನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಜನ ನಮ್ಮ ಮುಂದೆ ಇದ್ದಾರೆ. ಇವತ್ತು ಮಂತ್ರ ತಂತ್ರಗಳ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಅದರಲ್ಲೂ ವಿಜ್ಞಾನದ ತಂತ್ರಜ್ಞಾನಗಳನ್ನು, ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ನಿರಂತರವಾಗಿ ಶೋಷಣೆ ನಡೀತಾ ಇದೆ. ಮಕ್ಕಳೇ, ನಾವು ಜಾಗೃತರಾಗಲಿಲ್ಲ ಅಂದರೆ ಈ ಜಗತ್ತು ಜಾಗೃತರಾಗಲಿಕ್ಕೆ ಸಾಧ್ಯ ಆಗಲ್ಲ. ನಾವೆಷ್ಟೇ ಟೆಕ್ನಾಲಜಿ ಬೆಳೆದರೂ ಸದೃಢವಾದ ಮನಸ್ಸನ್ನು ಇಟ್ಕೊಳ್ಳಿಲ್ಲ ಅಂದರೆ, ನಮ್ಮ ಮೈಂಡ್ ಸ್ಟ್ಯಾಮಿನಾ ಇಟ್ಕೊಳ್ಳಿಲ್ಲ ಅಂದರೆ ನಿರಂತರವಾಗಿ ಸೋಲನ್ನು ಒಪ್ಕೊಳ್ತಲೇ ಇರ್ತೀವಿ. ಮೊದಲು ನೀವು ಜಗತ್ತನ್ನು ಗೆಲ್ಲಬೇಡಿ, ನಿಮ್ಮ ಮನಸ್ಸನ್ನು ಗೆಲ್ಲಿ. ನೋಡಿ, ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವಶೀಕರಣ ಅಂತ ಹೇಳಿ ಹಾಕ್ತಾರೆ. ವಾಟ್ ಯು ಮೀನ್? ವಶೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಬ್ಲಾಕ್ ಮ್ಯಾಜಿಕ್ ನಡೆಯುತ್ತಾ? ನಡೆಯೋದಾದ್ರೆ ಇಷ್ಟೆಲ್ಲ ಯಾಕೆ ಬೇಕಾಗಿತ್ತು ಅಂತ ಒಂದೇ ಒಂದು ನಾನು ಹೇಳುವಂಥದ್ದು, ಆತ್ಮ ಇದೆ, ದೆವ್ವ ಇದೆ, ಆತ್ಮ ಜೊತೆ ಮಾತನಾಡ್ತೀನಿ, ಅದೆಲ್ಲ ಪುನರ್ಜನ್ಮ ಇದೆ ಅಂತ ಹೇಳೋವಂಥವ್ರಿಗೆ ನಾನು ನಿಮ್ಮ ಮುಂದೆ ಒಂದು ಸವಾಲು ಹಾಕ್ತೀನಿ. ಅಮಾಯಕ ಒಂದು ಹೆಣ್ಣು ಮಗು ಸೌಜನ್ಯ ಮೇಲೆ ಆಗಬಾರದಾಗತ್ತೆ. ಸೌಜನ್ಯವನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅದೇ ಸೌಜನ್ಯದ ಆತ್ಮ ಬೇರೆಯವರ ಮೈ ಮೇಲೆ ಬಂದು ಈ ರೀತಿ ಮಾಡಿದ್ರು ನಮ್ಗೆ ಅಂತ ಹೇಳಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂತ ಯೋಚನೆ ಮಾಡಬೇಕಾಗತ್ತೆ. ಎಷ್ಟು ಜನ ಅಮಾಯಕ ಹೆಣ್ಣು ಮಕ್ಕಳು ಈ ತರದ ಬ್ಲ್ಯಾಕ್ ಮ್ಯಾಜಿಕ್ಗೆ ಬಲಿಯಾಗ್ತಾ ಇದ್ದಾರೆ, ಮೌಢ್ಯತೆಗೆ ಬಲಿಯಾಗ್ತಾ ಇದ್ದಾರೆ. ನಾನು ಒಬ್ಬ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿಯ ಮೆಂಬರ್ ಆಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳೋದು ಈ ಮಾಧ್ಯಮದ ಮುಖಾಂತರ. ಮೌಢ್ಯತೆ ಕಾನೂನು ಜಾರಿಗೆ ಬಂದಿದೆ, ಆದರೆ ಜಾರಿಗಿದೆ, ಅದೆಷ್ಟು ಅಪ್ಡೇಟೆಡ್ ಆಗಿದ್ದೆ, ಆ ಮೌಢ್ಯತೆ ಕಾನೂನು ಅಡಿಯಲ್ಲಿ ಎಷ್ಟು ಕೇಸ್ ದಾಖಲಾಗಿದೆ, ಅದು ನಮಗೆ ಬೇಕಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬರುವಂತ ವಶೀಕರಣ, ಮಾಟ, ಮಂತ್ರಗಳನ್ನ ಮೊದಲು ನಿಷೇಧಿಸಬೇಕಾಗಿದೆ. ಕೇರಿಗೊಂದು ಬೀದಿಗೊಂದು ಬೋರ್ಡ್ ಹಾಕೊಂಡಿರುವಂತ ಮಾಂತ್ರಿಕರನ್ನ ಬಂಧಿಸಬೇಕಾಗಿದೆ. ಅದು ನಮ್ಮಲ್ಲಿ ಆಗ್ಬೇಕಾಗಿರೋದು. ಆಗ ನಾವು ಬೆಳೆದಷ್ಟು ಪ್ರಜ್ಞಾವಂತರಾಗ್ತೀವಿ. ಆ ಪ್ರಜ್ಞಾವಂತರಾಗಬೇಕು ಅಂತ ಹೇಳಿ ನಾನು ನಿಮಗೆ ಪ್ರಾರ್ಥಿಸ್ಕೊಳ್ತಾ, ಈಗಲೂ ನೋಡಿ ದೇವರ ಹೆಸರಿನಲ್ಲಿ ಹೇಗೆಲ್ಲ ಮೋಸ ಮಾಡ್ತಾರೆ. ನಮಗೆ ದೇವರು ಬಂದಿದೆ ಅಂತ ನಂಬಿಸ್ಲಿಕ್ಕೆ ಒಂದು ಸಣ್ಣ ತಂತ್ರ ಮಾಡ್ತಾರೆ. ಏನದು ತಂತ್ರ? ನಮಗೆ ಬೆಂಕಿ ಬಗ್ಗೆ ಸುಡುತ್ತೆ ಸತ್ಯ. ಅವ್ರು ಬಂದಿದೆ ಅಂತ ಹೇಳಿ ನಮ್ಗೆ ಹೆಂಗ್ ನಂಬಿಸ್ತಾರೆ? ಕೈ ಮೇಲೆ ಕರ್ಪೂರ ಉರಿಸ್ಕೊಳ್ತಾರೆ, ಉರಿತಾ ಇರುತ್ತೆ. ಎಷ್ಟು ಚೆನ್ನಾಗಿ ಉರಿಯುತ್ತೆ. ಯಾವಾಗ ಹಿಂಗ್ ಕೈ ಮೇಲೆ ಕರ್ಪೂರ ಉರಿತಾ ಇರುತ್ತೆ, ಮಗನೇ ಅಂತ ಕರೀತಾರೆ, ಅಪ್ಪ ಅಂತ ಹೋಗಿ ಅವ್ರ ಕಾಲಿಗೆ ಬೀಳ್ತೀವಿ. ಕಾಲಿಗೆ ಬೀಳಿಸ್ಕೊಳ್ಳೋನ್ ತಪ್ಪಲ್ಲ, ಕಾಲಿಗೆ ಬೀಳೋರು ತಪ್ಪು. ಪ್ರಶ್ನೆ ಮಾಡ್ದಲೆ, ಏನನ್ನೂ ಕೇಳ್ದಲೆ ನಾವು ಕಾಲಿಗೆ ಬೀಳ್ತಾ ಹೋಗ್ತೀವಿ. ನಮ್ಗೆ ಅನ್ಸುತ್ತೆ ಇವ್ರಿಗೆ ಕೈ ಸುಡ್ತಾ ಇಲ್ಲ, ನಮಗೆ ಕೈ ಸುಡುತ್ತೆ. ಯಾಕೆ ಅಂದ್ರೆ ಅವ್ರಿಗೆ ದೇವ್ರು ಬಂದಿದೆ ಅಂತ. ಈಗ ಹುಡುಗಿ ಕರೀತಾ ಇದ್ದೀನಿ, ಬಮ್ಮ ಇಲ್ಲಿ ನೀನೇ ಬಾ, ಓಡ್ ಬರ್ಬೇಕು. ಕೈ ಮೇಲೆ ಹಿಂಗೆ ಇಟ್ಕೊಳ್ತಾರೆ, ಕೈ ಮೇಲೆ ಇಟ್ಕೊಂಡು ಉರಿಸ್ಕೊಳ್ತಾರೆ. ಮಂಗಳಾರತಿ ಹಚ್ಚು, ಚಟ್ಟಿ ಚಪ್ಪಾಳೆ. ಈಗ ಹೇಳು, ದೇವ್ರು ಬರ್ತಾ ಇದೆಯಾ ನಿನ್ಗೆ? ದೆವ್ವ ಬರ್ತಾ ಇದೆಯಾ? ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉರಿಸ್ಕೊಳ್ತಾರೆ, ಉರಿತಾ ಇರತ್ತೆ. ಇದನ್ನೇ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಮಕ್ಕಳೇ ನೋಡಿ, ಒಂದು ಕೆಂಪು ಡಬ್ಬ ಇಟ್ಕೊಂಡು ನಮ್ಗೆ ಎಷ್ಟು ಮೋಸ ಮಾಡ್ತಾರೆ ನೋಡಮ್ಮ. ಇದ್ರೊಳಗಡೆ ಏನಾರ ಇದೆಯಾ? ವೆಂಕಟೇಶ್ ಶೆಟ್ಟಿ ಬಂದ್ರಿ, ಇದ್ರೊಳಗಡೆ ಏನಾರು ಇದೆಯಾ ನೋಡಿ.
ಖಾಲಿ ಇಟ್ಕೊಳ್ಳಿ ಇದು. ನೋಡಿ ನಿಮ್ಮ ಮನೆಯವ್ರು ಕೊಟ್ಟಿದ್ದೀವಿ ಉಂಗ್ರ ಕೊಡಿ. ಎಷ್ಟು ಜನ ಕೊಡ್ತಾರ? ಎಸ್, ಉಂಗ್ರ ಕೊಟ್ಟಿದ್ದಾರೆ. ನೀನು ಒಪ್ಬೋದು, ನೀವಿ ಆ ಉಂಗ್ರ ಬರಲ್ಲ. ಅವ್ರ ಶ್ರೀಮತಿ ಮೇಲೆ ಪ್ರೀತಿ ಜಾಸ್ತಿ. ಇರ್ಲಿ ತಗೊಳಮ್ಮ. ಬಂತ ಇಲ್ಲ? ಎಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ನೋಡಿ. ಎಸ್, ಉಂಗ್ರ ಹಾಕಿದ್ದಾರೆ ಮಕ್ಕಳೇ. ಇವ್ರು ಉಂಗ್ರ ಬಿಟ್ಟು ಏನಾರ ಇದೆಯಾ ನೋಡಿ? ಉಂಗ್ರ ಮಾತ್ರ. ಎಸ್, ಆ ಬಾಕ್ಸ್ ಹಾಕಿ ನೀನೆ. ವೆರಿ ಗುಡ್. ಆಕೆನೆ ಬಾಕ್ಸ್ ಹಾಕಿದ್ದಾಳೆ. ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ವೆಂಕಟೇಶ್ ತಗೊಳ್ಳಿ, ಉಂಗ್ರ ತಗೊಳ್ಳಿ. ನೀವು ಕೈ ಹಿಡೀರಿ. ಉಂಗ್ರ. ಶ್ರೀಮದ್ ರಮಣ ಗೋವಿಂದ. ಹೋಗ್ಬೋತಾವು ಒಂದು ಚಪ್ಪಾಳೆ ತಟ್ಟಿ. ಉಂಗ್ರ ಹೋಯ್ತು, ಸೈನ್ಸ್ ಹೇಳುತ್ತೆ ಉಂಗುರದಿಂದ ನಿನ್ನೆ ಕೈ ಮುಗಿತೀನಿ. ನೀನು ಕಾಲು ಅಲ್ಲಾಡಿಸ್ತೀಯಲ್ಲ, ನಿನ್ನ ಮೈಂಡ್ ಅಲ್ಲಿರುತ್ತೆ, ಇಲ್ಲಿರಲ್ಲ. ಎಸ್, ಸೈನ್ಸ್ ಹೇಳುತ್ತೆ ಫಿಸಿಕಲಿ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಸಾರ್ವಕಾಲಿಕ ಸತ್ಯ ಅದು. ಆದರೆ ಆ ಜನ ಬರೋದಕ್ಕಿಂತ ಮುಂಚೆ ಮಕ್ಕಳೇ ಇದ್ರೊಳಗಡೆ ಹೂವಾಕಿರ್ತಾರೆ. ಇನ್ನೇನು ಜನ ಬರ್ತಾ ಇದ್ದಾರೆ ಅಂದಾಗ ಮೇಲ್ಗಡೆ ಸ್ಮಾಲ್ ಬಾಕ್ಸ್ ಇಟ್ಟಿರ್ತಾರೆ. ವೆಂಕಟೇಶ್ ಬರ್ತಾರೆ, ಉಂಗುರ ಹಾಕ್ತಾರೆ. ನನ್ನ ಮೊಮ್ಮಗಳಿಗೆ ಕೆಲಸ ಸಿಗುತ್ತಾ ಅಂತ ಹಿಂಗಾಗಿ ಪ್ರೆಸ್ ಮಾಡ್ತಾರೆ. ಇಲ್ಲಿ ಮ್ಯಾಗ್ನೆಟಿಕ್ ಕಡ್ಡಿ ಇದೆ. ಆ ಉಂಗುರ ಇಲ್ಲೋಗಿ ಸೇರ್ಕೊಂಡಿರುತ್ತೆ. ಇಲ್ಲಿ ಹೂ ಬರುತ್ತೆ. ವೆಂಕಟೇಶ್ ಶೆಟ್ಟಿ ನನ್ನ ಮಗಳಿಗೆ ಮೊಮ್ಮಗಳಿಗೆ ಕೆಲಸ ಸಿಗುತ್ತೆ ಅಂತ ಉಂಗುರ ಕೊಟ್ಟು ಹೂ ಮುಡ್ಕೊಂಡು ಹೋಗ್ತಾರೆ. ಹೂ ಕೊಟ್ಟೋನ್ ತಪ್ಪಲ್ಲ, ಹೂ ಮುಡ್ಕೊಳ್ಳೋನ್ ತಪ್ಪು. ನೋಡಿ, ಅಷ್ಟು ಜನಗಳ ಮುಂದೆ ನಿನ್ನ ಹೆಸರೇನು? ಬಾಯಿಲ್ ದಿವ್ಯ. ಅಲ್ಲಿ ಗ್ಲಾಸ್ ಇದೆ ಮಕ್ಕಳ. ಗ್ಲಾಸ್ ತುಂಬ ಚೆನ್ನಾಗಿ ನೃತ್ಯ ಮಾಡಿದರು ಹೆಣ್ಮಕ್ಳು. ನನಗೆ ತುಂಬ ಖುಷಿ ಆಯಿತು. ಈ ಗ್ಲಾಸ್ ಮೇಲೆ ಕುಣಿತಾಳೆ ಇವಳು. ಎಸ್, ಅಲ್ಲಿ ನಿಂತ್ಕೋದ್ರ ಮೇಲೆ ಏನಾಗಲ್ಲ, ನಿಂತ್ಕೋ. ಮಕ್ಕಳೇ ನೋಡಿ, ನಿಂತಿದ್ದಾಳೆ. ನೀವು ರಿದಮ್ಮಲ್ಲಿ ಕ್ಲಾಪ್ಸ್ ಹಾಕಿ ಜಂಪ್ ಮಾಡ್ತಾಳೆ. ಜಂಪ್ ಮಾಡಮ್ಮಲ್ಲಿ ನಾನಿದ್ದೀನಿ. ಹಾಕು ಜೋರಾಗಿ ಮಾಡು, ಕುಣಿಬೇಕು. ಇನ್ನು ಹಾಕ್ರಿ ಕ್ಲಾಪ್ಸನ್ನ. ಕುಣಿ, ಇನ್ನು ಅಲ್ಲೇ ಕುಣಿ. ಕುಣಿ, ಏನಾಗಲ್ಲ. ನೋಡೋಣ ಎಷ್ಟು ಜನ ಕುಣಿತೀರಿ. ಹಾಕ್ರಿ ಕ್ಲಾಪ್ಸ್. ಎಸ್ ಸುಜಾತ, ನೆಕ್ಸ್ಟ್ ಗ್ಲಾಸ್ ಮೇಲೆ ನೃತ್ಯ ಮಾಡ್ಬೇಕು ನಿಮ್ಮ ಮಕ್ಕಳು. ಹಾಗಂತ ನೀವು ಮಾಡ್ಬಿಟ್ಟಿರಾ? ಗ್ಲಾಸ್ ಕ್ಯಾರೆಕ್ಟರ್ ಏನು ಚುಚ್ಚುತ್ತೆ, ಆದರೆ ಇಲ್ಲಿರೋ ಗ್ಲಾಸ್ ಯಾಕೆ ಚುಚ್ಚಲ್ಲ? ಅಲ್ಲೇ ಪ್ರಶ್ನೆ ಮಾಡಲ್ಲ ನಾವು. ಎಸ್ ನೋಡಿ, ಈ ಗ್ಲಾಸ್ ಅನ್ನ ಇಲ್ಲಿ ತಗೊಳ್ಳೋದಕ್ಕಿಂತ ಮುಂಚೆ ಅವರು ಒಂದು ಗ್ಲಾಸ್ ಅನ್ನ ಬಾಡಿಲಿ ಬಿಸಿ ಮಾಡ್ತಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ. ಹಿಂಗ್ ಒತ್ತಡ ಕೊಟ್ಟಾಗ ಪ್ಲಾಟ್ ಆಗುತ್ತೆ. ಗ್ಲಾಸ್ ಚುಚ್ಚಲ್ಲ. ಒಬ್ಬ ಹುಡುಗ ಬರ ನೋಡೋದು. ಯಾರು ಬರ್ತಾರೆ? ಹುಡುಗ ಬೇಗ ಬರಬೇಕು. ಅವನು ಬರೋ ಹಾಕ್ರೆ ಕ್ಲಾಪ್ಸ್ ಅಲ್ಲ ಅವನು. ನೋಡಿ, ಇಲ್ಲಿ ನೋಡಿ, ಇವತ್ತು ಸೈನ್ಸ್ ಇಷ್ಟು ಫಾಸ್ಟ್ ಇದೆ. ನೀನು ಹೋಗಮ್ಮ. ಸೈನ್ಸ್ ಇಷ್ಟು ಫಾಸ್ಟ್ ಇದೆ ನೋಡಿ. ತೆಂಗಿನಕಾಯಿ ಇದೆ, ಈ ಕಡೆ ಬರ. ಈ ತೆಂಗಿನಕಾಯಿ ನಿಮ್ಮ ಅಪ್ಪ ಅಮ್ಮ ಈಗಲೂ ಮೋಸ ಹೋಗ್ತಾರೆ. ಜಮೀನಲ್ಲಿ ಹಿಂಗೆ ಇಟ್ಕೊಂಡಿರ್ತಾರೆ. ಅಲ್ಲೆಲ್ಲ ಒಂದ್ ಕಡೆ ನೋಡಿ, ಬಾ ಅಂದ್ರೆ ತೆಂಗಿನಕಾಯಿ ಬರುತ್ತದೆ. ಹಾಗೆ ಅಲ್ಲ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹಿಂಗೆ ಆಡುತ್ತೆ. ಯಾವಾಗ ಹಿಂಗೆ ಆಡುತ್ತೆ ಅಲ್ಲಿ ಪಾಯಿಂಟ್ ತೆಗೀರಿ ಅಂತ ಹೇಳ್ತಾರೆ. ಎಷ್ಟು ಮೌಢ್ಯತೆ ಇದೆ. ಇಲ್ಲ ಮಕ್ಕಳ, ಇಲ್ಲಿ ಸೈನ್ಸ್ ಇದೆ. ತೆಂಗಿನಕಾಯಿ ನೀವು ನೋಡ್ತಾ ಇರೋ ಸತ್ಯ. ಇಲ್ಲೊಂದು ಮೋಸ ನಡೆಯುತ್ತೆ. ಈ ಬೆರಳಿದೆಯಲ್ಲ, ಆ ಬೆರಳನ್ನ ಹಿಂದಕ್ಕೆ ಪಂಚ್ ಮಾಡ್ತಾರೆ. ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ನ್ಯೂಟನ್ ಲಾ. ಎಷ್ಟು ಮೋಸ ಮಾಡ್ತಾರೆ ನೋಡಿ. ಈ ತೆಂಗಿನಕಾಯಿ ಹೊಡೆದ್ರೆ ಏನ್ ಸಿಗುತ್ತೋ? ನೀರು. ನೋಡಿ, ನಿಮ್ಮೆಲ್ಲರ ಮುಂದೆ ಹೊಡಿತಾ ಇದ್ದೀನಿ. ಹೊಡೆದಿರೋ ಸತ್ಯ ಇಟ್ಕೊಳ್ಳ. ನೀರು ಬಂದಿದ್ದು ಸತ್ಯ. ಆ ನೀರೊಳಗಡೆ ನೋಡಿ ಕುಡಿದಿದ್ದು ಸತ್ಯ. ದೇವರು ತೆಂಗಿನಕಾಯಿ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ. ಈ ಹುಡುಗ ಒಂದು ಮ್ಯಾಜಿಕ್ ಮಾಡ್ತಾನೆ. ಬರ ಇಲ್ಲಿ, ಎತ್ತ ಇದ್ರೊಳಗಡೆ
ತೆಂಗಿನಕಾಯಿ ಒಳಗಡೆ ಚಿನ್ನದ ಸರ ಮಕ್ಕಳೇ. ಇನ್ಮೇಲೆ ನೀವ್ಯಾರು ಕಾಲೇಜ್ಗೆ ಹೋಗ್ಬೇಡಿ, ಇವನ್ ಹಿಡ್ಕೊಳ್ಳಿ, ತೆಂಗಿನಕಾಯಿ ಕೊಡಿ, ಚಿನ್ನದ ಸರ ಕೊಡ್ತಾರೆ. ತೆಂಗಿನಕಾಯಿ ಒಳಗಡೆ ಚಿನ್ನದ ಸರ ತೆಗಿಯಕ್ಕಾಗತ್ತಾ? ದೇವರು ಕೊಟ್ಟಿದ್ದಾನೆ ಪ್ರಕೃತಿ. ಆದ್ರೆ ಇದ್ರೊಳಗಡೆ ಚಿನ್ನದ ಸರ ಹಾಕಿದ್ ಯಾರು? ಮನುಷ್ಯ. ಎಷ್ಟು ಮೋಸ ಮಾಡ್ತಾನೆ ನೋಡಿ. ದೇವರಿಗೂ ಮೋಸ ಮಾಡುವ ಜೀವಿ ಮನುಷ್ಯ ಮಾತ್ರ. ಯೋಚನೆ ಮಾಡಿ ಮಕ್ಕಳೇ, ದೇವರನ್ನು ನಂಬಿ ಬದುಕುವ ಜೀವಿ ಮನುಷ್ಯ ಮಾತ್ರ. ಆದ್ರೆ ಎರಡೂ ಇದೆ ನೋಡಿ, ಪಾಸಿಟಿವ್ ಅಂಡ್ ನೆಗೆಟಿವ್. ನಾವು ಇಷ್ಟು ವರ್ಷ ಕೇಳ್ಕೊಂಬಂದ್ವಲ್ಲ ಮಕ್ಕಳೇ, ದೇವರೇ ಕಾಪಾಡು ದೇವರೇ ಕಾಪಾಡು ಅಂತ ಕೇಳ್ಕೊಂಬಂದ್ವಲ್ಲ. ಕೋವಿಡ್ ಕಾಲದಲ್ಲಿ ಇಡೀ ದೇವಸ್ಥಾನ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಬೀಗ ಹಾಕಿದ್ವಿ. ಕೋವಿಡ್ ಬಂದಿದ್ದು ನಮ್ಮಿಂದನೇ, ಕೋವಿಡ್ ಓಡಿಸಿದ್ದು ಕೂಡ ನಾವೇ. ಅದಕ್ಕೆ ನಾವು ಚೆನ್ನಾಗಿರ್ಬೇಕಾಗತ್ತೆ. ಇಲ್ಲ ಮಕ್ಕಳೇ, ಇದ್ರೊಳಗಡೆ ತೆಂಗಿನಕಾಯಿ ಒಳಗಡೆ ಮೊದಲೇ ಹಿಂಗೆ ಒಡೆದು ಬಿಟ್ಟು ತೆಂಗಿನ ಸರ ಹಾಕಿ, ಅಲ್ಲ ಚಿನ್ನದ ಸರ ಹಾಕಿ ಸಿಂಕುವನ ಮರದಲ್ಲಿ ಅದನ್ನು ಅಂಟಾಕಿರ್ತಾರೆ, ಗೊತ್ತಾಗಲ್ಲ ಮಕ್ಕಳೇ. ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ. ಕೊಡೋದನ್ನ. ಏನು ನಿನ್ನ ಹೆಸರು? ಧನುಷ್. ನೋಡಿ, ನಿಮ್ಮೆಲ್ಲರ ಮುಂದೆ ಧನುಷನ್ ಕರಿತಾ ಇದ್ದೀನಿ. ಧನುಷ್, ಆ ಕಡೆ ನಿಂತ್ಕೋ. ಬಾ ಇಲ್ಲಿ, ಇಲ್ಲಿ ಬಾ, ಇಲ್ಲಿ ಬಾ. ಆ ಕಡೆ ತಿರುಗು. ನೋಡಿ, ಅವನೊಂದು ಚಮತ್ಕಾರ ಮಾಡ್ತಾನೆ. ಒಂದ್ ಚೇರ್ ಮೇಲೆ ಕೂತ್ಕೊಳ್ತಾನೆ, ಬಹಳ ಚಮತ್ಕಾರ ಮಾಡ್ತಾನೆ. ಬಹಳ ಹುಷಾರಾಗಿರಿ, ಹಿಂದಕ್ಕೆ ನೋಡಬಾರ್ದು. ಚೇರ್ ಮೇಲೆ ಕೂತ್ಕೊಳ್ತಾನೆ, ಬೃಹತ್ ಚೇರ್ ಮೇಲೆ ಕೂತ್ಕೊಳ್ತಾನ ಅವ. ನಿಧಾನ ಕೂತ್ಕೊಳ್ಳೋ. ಇನ್ನೇನು ಅಗ್ರಿ ಕ್ಲಾಪ್ಸ್ ಅಲ್ಲಿ ಕೂತ್ಕೊಳ್ಳೋ, ಕೂತ್ಕೊಳ್ಳೋ ಆರಾಮಾಗಿ. ಅವನ ಮೇಲೆ ನಾನು ಕೂತ್ಕೊಳ್ತೀನಿ. ಈ ಹುಡುಗ ಕೂತಿರೋದು ಖಾಲಿ ಚೇರ್ ಮೇಲೆಲ್ಲ, ಖಾಲಿ ಚೇರ್ ಮೇಲೆಲ್ಲ, ಜಾಲಿಯ ಮುಳ್ಳುಗಳ ಮೇಲೆ. ಬೈರಾರೆಡ್ಡಿ, ಅಲ್ಲೋ ಇವನ್ ಕೂರ್ಸಿರ್ ಸಾಕು ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ. ನಮ್ಮೂರಲ್ಲಿ ಏನ್ ನಿನ್ನ ಹೆಸರು? ಈ ವಿದ್ಯಾವನ ಕಾಲೇಜಿನ ಮುಂಭಾಗದಲ್ಲಿ ಧನುಷ್ ಜಾಲಿ ಮುಳ್ಳುಗಳ ಮೇಲೆ ಕೂತ್ಕೊಂಡ ಸ್ವಾಮೀಜಿ ಆಗ್ಬಿಡ್ತಾನ. ಮಕ್ಕಳೇ ನೋಡಿ ಎಷ್ಟು ಚೆನ್ನಾಗಿ, ನೀನೇ ತೋರ್ಸ, ನೀನೇ ಎಷ್ಟು ಚೆನ್ನಾಗಿದೆ ನೋಡಿ ಮುಳ್ಳು. ಈ ಮುಳ್ಳ ಮೇಲೆ ಕೂತ್ಕೊಳ್ಳಕ್ಕಾಗತ್ತೆ ನೋಡಿ, ಚುಚ್ಚುತ್ತೆ ನೋಡಿ. ಇಂಥ ಮುಳ್ಳುಗಳ ಮೇಲೆ ಕೂತ್ಕೊಂಡು ಅವ್ರು ಪವಾಡ ಮಾಡ್ತೀನಿ ಅಂತ ಹೇಳ್ತಾರೆ. ಹೇ ಮಗು, ಅಮ್ಮ ಹೇಳ್ತಾರೆ. ಇಲ್ಲ ಮಕ್ಕಳೇ, ಇಲ್ಲಿ ನೋಡಿ ನೀವು. ಯಾಕೆಂದ್ರೆ ಮನ್ಸು ಬೇರೆ ಕಡೆ ಇದ್ದಾಗ ನಾನು ಹೇಳ್ಕೊಳ್ತೀನಿ. ಹೀಗೆ ನನಗೆ ಅದು ನನ್ನ ಕ್ಯಾರೆಕ್ಟರ್. ಜಾಲಿ ಮುಳ್ಳ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಮಕ್ಕಳೇ. ಒಂದು ಜಾಲಿಯ ಮುಳ್ಳು ಮೇಲೆ ಕೂತ್ಕೊಂಡ್ರೆ ಚುಚ್ಚುತ್ತೆ. ಎಲ್ಲ ಮುಳ್ಳುಗಳ ಮೇಲೆ ಕೂತ್ಕೊಂಡಾಗ ತೂಕ ವಜನ್ ಆಗತ್ತೆ, ಹಂಚ್ಕೊಳ್ಳುತ್ತೆ, ಡಿಸ್ಟ್ರಿಬ್ಯೂಟ್ ಆಗತ್ತೆ. ಎಷ್ಟು ಚೆನ್ನಾಗಿ ನಮಗೆ ಮೋಸ ಮಾಡ್ತಾರೆ. ಇಬ್ಬರು ಲೇಡೀಸ್ ಟೀಚರ್ ಬನ್ನಿ, ಲೆಕ್ಚರರ್. ನೀನು ಬರ್ತಾ ಇದೆಯಾ? ಬಾಮ ಇಲ್ಲ. ನೀನು ಬರ್ತೀಯಾ? ಕೇವಲ ವಿದ್ಯಾರ್ಥಿ ಆಗ್ತೀಯ. ಏನಾಗ್ತೀಯ ನೀವು? ವಿದ್ಯಾರ್ಥಿ ಜೊತೆಗೆ ತಂದೆ ತಾಯಿಗಳಿಗೆ ಗೌರವ ಕೊಡ್ತೀಯ? ಇಲ್ಲ. ಹಾಕ್ರಿ ಒಂದು ಚಪ್ಪಾಳಿ. ಆಲ್ ದ ಬೆಸ್ಟ್. ಏನು ನಿಮ್ಮ ಹೆಸರು? ಶ್ವೇತಾ, ಈ ಕಡೆಗೆ ಬನ್ನಿ. ನಿಮ್ಮ ಹೆಸರೇನು? ಪವಿತ್ರ, ಪೂಷಣ್ಣಾಡ, ಚಿತ್ತ ನಕ್ಷತ್ರ, ತುಲಾ ರಾಶಿ. ಇತ್ತೀಚೆಗೆ ಮನಸ್ಸು ಚಂಚಲ ಆಗ್ತಾ ಇದೆ ಪವಿತ್ರ. ನಾನು ಹೇಳಲ್ಲ ಅಲ್ವೇನ್ರ? ಬೇಗ ಕೋಪ ಬರುತ್ತೆ ಇವ್ರಿಗೆ, ಬೇಗ ನಗ್ಬಿಡ್ತಾರೆ ಅಲ್ವಾ? ಎರಡೂ ಕ್ಯಾರೆಕ್ಟರ್ ಇದೆ ಇವ್ರಿಗೆ. ಯಾರೋ ಇವ್ರಿಗೆ ಏನೋ ಮೋಸ ಮಾಡಿದ್ದಾರೆ. ನಾನು ಶ್ವೇತಾ, ಇಲ್ಲಿ ಟಿಫನ್ ಬಾಕ್ಸ್ ಇದೆ ನೋಡಿ, ಅದ್ರೊಳಗಡೆ ನೀರಿದೆ. ಕೈ ಹಾಕಿ, ಕೈ ಹಾಕಿ. ಪವಿತ್ರ, ನಿಂಬೆಹಣ್ಣು. ಸತ್ಯನಾ? ಸ್ಮೆಲ್ ನೋಡಿ. ಮಕ್ಕಳೇ, ನಗೋದಕ್ಕಿಂತ ಮುಂಚೆ ಕೈ ಮುಗಿತೀನಿ. ಯಾರೇ ಅನಿರೀಕ್ಷಿತ ವ್ಯಕ್ತಿ ನಿಂಬೆಹಣ್ಣು ಕೊಟ್ಟರೆ ಈಸ್ಕೋಬೇಡಿ ಮಕ್ಕಳೇ. ಈಸ್ಕೊಂಡ್ರು ಕೂಡ ಸ್ಮೆಲ್ ನೋಡ್ಬೇಡಿ ಮಕ್ಕಳೇ, ಕಣ್ಣಿಗೊತ್ಕೋಬೇಡಿ ಮಕ್ಕಳೇ. ಎಷ್ಟು ಡೇಂಜರ್ ಇದೆ ಈ ಸಮಾಜ ಅಂದರೆ, ನೀವು ಅವ್ರು ಯಾರೋ ನಿಂಬೆಹಣ್ಣು ಕೊಡ್ತಾರೆ ನಿಮಗೆ, ನಿಮ್ಮ ಹತ್ರನೇ ಇಸ್ಕೋತಾರೆ.
ಹಿಂಗೇನೋ ಮಂತ್ರಿಸ್ಕೊಡ್ತಾರೆ, ನೀವೇನೋ ಹಿಂಗೆ ಕಣ್ಣಿಗೆ ಹೊತ್ಕೊಂಡು ಹಿಂಗೆ ಅಂತೀರಿ, ಅನೇಸ್ಟಿಯ ಕೊಟ್ಟಂಗಾಗುತ್ತೆ, ಅನ್ಕಾನ್ಸಿಯಸ್ಲಿ ಬಿದ್ದೋಗ್ಬಿಡ್ತೀರಿ. ಮೈ ಮೇಲೆ ಏನು ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಟೇಕ್ ಕೇರ್ ಮಕ್ಕಳೇ. ಯಾರೋ ಈ ಥರದ ಖರ್ಚೀಫ್ ತರ್ತಾರೆ, ಏನೋ ಕೇಳರಂಗೆ ಬರ್ತಾರೆ, ಮುಖದ ಮೇಲೆ ಹಿಂಗೆ ಎಸಿತಾರೆ, 2 ಸೆಕೆಂಡಲ್ಲಿ ಅನ್ಕಾನ್ಸಿಯಸ್ ಬಿದ್ದೋಗ್ಬಿಡ್ತೀರಿ. ಗರ್ಲ್ಸ್ ಟೇಕ್ ಕೇರ್. 2 ಸೆಕೆಂಡಲ್ಲಿ ಬಾಯ್ಸ್, ಕಾಲೇಜಲ್ಲಿ ಪೌಡ್ರ್ ಬರುತ್ತೆ ಆ ಹೊರಗಡೆ ಆಚೆ ಕಡೆ, ಸುಮ್ಮನೆ ಹಿಂಗಂತಾರೆ, ಆಗಬಾರದ್ದಾಗತ್ತೆ. ಚಾಕ್ಲೇಟ್ ಕೊಡ್ತಾರೆ, ಸೆಕೆಂಡಲ್ಲಿ ತಿಂತೀರಿ, ಸೆಕೆಂಡಲ್ಲಿ ಮೈ ಮೇಲೆ ಏನೋ ಆಗತ್ತೆ. ಮೋಸ್ಟ್ ಡೇಂಜರ್. ಇವತ್ತೇನು ಈ ಜಗತ್ತಿಗೆ ಕೊಡಬಾರ್ದಿತ್ತು ಅದೆಲ್ಲವೂ ಕೂಡ ನಮಗೆ ಹೊರಗಡೆ ಸಿಗುತ್ತೆ, ಈ ಸಮಾಜದಲ್ಲಿ ಸಿಗುತ್ತೆ. ಇವತ್ತು ನಮ್ಮ ಮಕ್ಕಳು ದಾರಿ ತಪ್ಪಿಸ್ತಾ ಇದ್ದಾರೆ ಈ ಜನ. ಹೆಂಗೆ ನೋಡಿ, ಮೊಬೈಲ್ ನಿಮ್ಮ ಕೈಲಿ ಕೊಟ್ಟು ಲೋನ್ಲಿನೆಸ್ಗೆ ತುತ್ತಾಗಿ, ಲೇಸಿನೆಸ್ಗೆ ತುತ್ತಾಗಿ, ಡ್ರೌಸಿನೆಸ್ಗೆ ತುತ್ತಾಗಿ, ಅದಕ್ಕೆ ಮೊಬೈಲ್ ಹೇಳುತ್ತೆ ನನ್ನ ಕತ್ತು ಬಗ್ಸಿ ನನ್ನ ಓಪನ್ ಮಾಡು, ಜೀವನದಲ್ಲಿ ನಿನ್ನ ಕತ್ತು ಎತ್ತದಂಗೆ ಮಾಡ್ತೀನಿ. ಬುಕ್ ಹೇಳುತ್ತೆ ನನ್ನ ಕಣ್ಣು ತೆರೆದು ನೋಡು, ಕತ್ತು ಬಗ್ಸಿ ಲೈಫಲ್ಲಿ ಕತ್ತು ಬಗ್ಗಿಸ್ದಂಗೆ ಮಾಡ್ತೀನಿ ಅಂತ ಹೇಳುತ್ತೆ. ಬುಕ್ಕಿಗೂ ಸೆಲ್ ಫೋನ್ಗೂ ಎಷ್ಟು ವ್ಯತ್ಯಾಸ ಇದೆ. ಡಿಯರ್ ಬಾಯ್ಸ್, ಪೇಪರ್ ಕೊಡ್ತಾರೆ, ಅಡ್ರೆಸ್ ನೋಡಿ ಅಂತ ಹೇಳ್ತಾರೆ, ನೀವು ಅಡ್ರೆಸ್ ಮುಡ್ತೀರಿ, ಅದೇ ಪೇಪರ್ ಕೆಳಗಡೆ ಬೀಳುತ್ತೆ, ಹಪ್ಪಿ ತಪ್ಪಿ ಬಾಯಿ ಹತ್ರ ಇಟ್ಕೊಳ್ತೀರಿ, ನಾಲಿಗೆಗೆ ಹಿಂಗೆ ಪೇಪರ್ ತೆಗಿತಾ ಇದ್ದಾಗ ನಾಲಿಗೆಗೆ ಹಿಂಗೆ ಅಂದಂತೀರಿ, 2 ಸೆಕೆಂಡಲ್ಲಿ ಮೈ ಮೇಲೆ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಬಹಳ ಹುಷಾರಾಗಿರಿ. ಜಗತ್ಗೆದ್ದಿಲ್ಲ, ನಮ್ಮ ಮನಸ್ಸುಗಳು ಸೋತಿದ್ದಾವೆ. ನೋಡಿ ಈ ನಿಂಬೆಹಣ್ಣು, ಪವಿತ್ರ ನಿಂಬೆಹಣ್ಣ ನೋಡಿ, ಭಯ ನೀರೊಳಗಡೆ ಹಾಕಿ ಕರಗತ್ತ ನೋಡಿ, ಬಿಡಮ್ಮ ನೀನು ಹಿಂಗೆ ಇಟ್ಕೊಳ್ಳಮ್ಮ, ಕರಗತ್ತ ನೋಡಿ, ಪ್ರೆಸ್ ಮಾಡಿ, ಅಷ್ಟೇ ಕೊಡಪ್ಪ, ಪ್ರೆಸ್ ಮಾಡಿ. ಎಸ್ ಪವಿತ್ರ ಕುಡಿ ನಿಂಬೆಹಣ್ಣು. ಮಕ್ಕಳೇ ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಂಬೆಹಣ್ಣು ಒಂಚೂರು ಅಷ್ಟೇ ಹಾಕ್ತಾ ಇದ್ದೀನಿ. ಪವಿತ್ರ ನಿಂಬೆಹಣ್ಣು ಕಾಣಿಸ್ಬಾರ್ದು. ಏನು ನಿನ್ನ ಹೆಸರು? ಪುಣ್ಯ ನೋಡು, ನಿಂಬೆಹಣ್ಣು ಕಾಣಿಸ್ಬಾರ್ದು. ನಿಮ್ಮ 2 ಕೈಯನ್ನು ಇಲ್ಲಿಗೆ ಈಗ ಅಂತನ್ನಿ, ನಿಮ್ಮ 2 ಕೈಯನ್ನು ಅದ್ರ ಮೇಲಿಡಿ. ಇದು ನಿಮ್ಮ 2 ಕೈಯನ್ನು ನೀವು ಇದ್ರ ಮೇಲಿಡಿ, ಹಿಂಗೆ ಹಂಗಾತ ಇಡಿ. ಮಕ್ಕಳೇ ನಿಮ್ಮೆಲ್ಲರ ಮುಂದೆ ನಿಂಬೆಹಣ್ಣಿಗೆ ಒಂಚೂರು ಅಷ್ಟನ್ನ ಹಾಕಿದ್ದೀನಿ. ಪವಿತ್ರ ನಿಮ್ಮ ಕೈಲಿ ಕೊಟ್ಟಿದ್ದೀನಿ, ನಿಧಾನಕ್ಕೆ ಬಿಟ್ಬಿಡಿ, ಮುಚ್ಚಿಟ್ಕೊಳ್ಳಿ. ಪವಿತ್ರ ಇದೇ ನಿಂಬೆಹಣ್ಣು ಈ ಕ್ಷಣದಲ್ಲಿ ಮತ್ತೆ ತೆಗೆದುಕೊಟ್ರೆ ಜೀವಂತ ಬದುಕ್ತೀರಿ, ಇಲ್ಲದ್ರೆ ನಿಮ್ಮ ಸಾವು. ನಾಳೆ ವಿದ್ಯಾವನ ಕಾಲೇಜ್ ಲೆಟ್ ಆಫ್, ಬಿಕಾಸ್ ಪವಿತ್ರ ಇನ್ನಿಲ್ಲ. ನಿಮ್ಮ ಮನೆ ಬರುತ್ತೆ ಕೊಡಿ. ಶ್ವೇತಾ ಕೊಡಿ. ಇಲ್ಲ, ಪವಿತ್ರ ಇನ್ನಿಲ್ಲ. ನಾಳೆ ಲೆಟ್ ಆಫ್. ಸುಜಾತ ನಾಳೆ ಲೆಟ್ ಆಫ್. ಇಲ್ಲ ಮಕ್ಕಳೇ, ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ ನೋಡಿ. ಈಗ ಪವಿತ್ರ ಈಗ ಸತ್ಯ ಹೇಳಲಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್, ನಾನು ಸಾವು, ನಾನು ಸತ್ತೋಗ್ತೀನಿ, ಆನ್ಸೈಟಿಗೊಳಗಾಗ್ತೀವಿ, ಸ್ಟ್ರೆಸ್ ಮಾಡ್ಕೋತೀವಿ. ಕೋವಿಡ್ನಿಂದ, ನಿಜವಾದ ಕೋವಿಡಿಂದ ಸತ್ತಿರೋರು ಒಂದು 5 ಜನ ಬೆರಳೆಣಿಕೆಯವರಷ್ಟೇ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರು ಜಾಸ್ತಿ. ಮಾಸ್ ಹಿಸ್ಟೀರಿಯಾಕ್ಕೊಳಗಾಗ್ತೀವಿ ನಾವು, ಅನಾಲಿಸಿಸ್ ಮಾಡುವ ಕೆಪಾಸಿಟಿ ಕಳ್ಕೊಳ್ತೀವಿ ನಾವು. ಇಲ್ಲ ಮಕ್ಕಳೇ, ನಿಂಬೆಹಣ್ಣು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ. ಹಾಗಾದ್ರೆ ಹಾಕಿದ್ದೇನು? ಜನ ಬರೋದಕ್ಕಿಂತ ಮುಂಚೆ ಉಪ್ಪಿನ ಪುಡಿ ತಗೊಂಡಿರ್ತಾರೆ, ಉಪ್ಪಿನ ಪುಡಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾರೆ. ನಿಂಬೆಹಣ್ಣಲ್ಲ, ಏನಾಕಿದೆ?
ನೋಡಿ ನೀವೆಷ್ಟು ಮೋಸ ಹೋಗ್ತಾ ಇದ್ದೀರಿ. ನೀರು ಹಾಕ್ತಾರೆ, ಉಪ್ಪಿಗೆ ನೀರು ಹಾಕಿದ್ರೆ ಏನಾಗುತ್ತೆ? ಕರಗತ್ತೆ. ಇಲ್ಲ, ಕರಗಲ್ಲ. ಉಪ್ಪಿನ ಡೆನ್ಸಿಟಿ ಜಾಸ್ತಿ ಇದ್ದು ನೀರಿನ ಡೆನ್ಸಿಟಿ ಕಡಿಮೆ ಇದ್ದಾಗ ಪವಿತ್ರ ಉಪ್ಪು ಕರಗಲ್ಲ, ಗಟ್ಟಿಯಾಗುತ್ತೆ. ಜನ ಬರೋದಕ್ಕಿಂತ ಮುಂಚೆ ಮಕ್ಕಳೇ ಈ ರೀತಿ ಹಾಕ್ಕೊಂಡು ರೆಡಿಯಾಗಿ ಇಟ್ಕೊಂಡಿರ್ತಾರೆ. ದುಡ್ಡು ಕೊಡಲಿಲ್ಲ ಅಂದರೆ ಈ ಥರದ ಡೂಪ್ಲಿಕೇಟ್ ನಿಂಬೆಹಣ್ಣು ಕೊಡ್ತಾರೆ. ದುಡ್ಡು ಕೊಟ್ಟರೆ ಒರಿಜಿನಲ್ ನಿಂಬೆಹಣ್ಣು ಕೊಡ್ತಾರೆ. ಇವತ್ತು ತಿಳ್ಕೊಳ್ಳಿ, ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ದೇವ್ರು ಮಾಡಿದ್ದಲ್ಲ, ಮನುಷ್ಯ ಮಾಡಿದ್ದು ಅಂತ ಹೇಳಿ ಹೈಕೋರ್ಟಲ್ಲಿ ಗೆದ್ದಿರುವಂತಹ ಈ ದೇಶದ ಏಕೈಕ ವ್ಯಕ್ತಿ ಹುಲಿಕಲ್ ನಟರಾಜ್. ಯೋಚನೆ ಮಾಡಿ. ಥ್ಯಾಂಕ್ ಯು ಪವಿತ್ರ. ಇನ್ನೊಂದು 50 ವರ್ಷ ಬದುಕಿ ಚೆನ್ನಾಗಿರಿ. ನೋಡಿ ನೋಡಿ ಈ ಥರದ ಹೇಗೆ ಮಾಡ್ತಾರೆ. ಹಿಂಗೆ ದಿವ್ಯ ದೃಷ್ಟಿ ಹರಿಸ್ತಾರೆ. ಗೊತ್ತಿಲ್ಲ ಅದೇನೋ ಹಿಂಗಂತಾರೆ. ಹಿಂಗಂದ್ರೆ ಸಾಕು ಬೆಂಕಿ ಹತ್ಕೊಂಡು ಉರಿಯುತ್ತೆ ಮಕ್ಕಳೇ, ಬೆಂಕಿ ಹತ್ಕೊಂಡು ಉರಿಯುತ್ತೆ. ಯಾವಾಗ ಬೆಂಕಿ ಹತ್ಕೊಂಡು ಉರಿಯುತ್ತೆ, ಅಲ್ಲಿ ಹೇಳ್ತಾರೆ ನನ್ನ ದಿವ್ಯ ದೃಷ್ಟಿಯಿಂದ ಬೆಂಕಿ ಉರಿಸಿದ್ದೀನಿ ಅಂತ. ಈಗಲೂ ಹೇಳ್ತಾರೆ ಕೊಳ್ಳಿದೆವ್ವ ಇದೆ ಅಂತ. ಇಲ್ಲ ಮಕ್ಕಳೇ, ಎರಡು ವಸ್ತುಗಳ ರಾಸಾಯನಿಕ ಸಂಯೋಗದಿಂದ ಕಾಂಪೌಂಡ್ ಆಗ್ತವೆ. ಎರಡು ವಸ್ತುಗಳು ಬೇಸಿಕ್ ಎಲಿಮೆಂಟ್ಸ್ ಕಾಂಪೌಂಡ್ ಆದಾಗ ಮೊದಲು ಇದ್ದಂಥ ಮೂಲ ಕ್ಯಾರೆಕ್ಟರ್ ಕಳ್ಕೊಳ್ತವೆ. ಇಲ್ಲಿ ನೋಡಿ, ನಿಮಗೆ ಗೊತ್ತಿಲ್ಲದಲ್ಲ ಇದ್ರೊಳಗಡೆ ಸೋಡಿಯಂ ಹಾಕಿದ್ವಿ. ಅದಕ್ಕೆ ನೀರು ಹಾಕಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಹತ್ಕೊಂಡು ಉರಿಯುತ್ತೆ. ಈಗಲೂ ನಿಮ್ಮ ಅಪ್ಪ ಅಮ್ಮ ಹೇಳ್ತಾರೆ, ಹೇ ನಿಂಬೆ ಹುಣಸೆ ಮರದ ಕೆಳಗಡೆ ದೆವ್ವ ಇದೆ ಅಂತ. ಇಸ್ ಇಟ್? ಇಲ್ಲ ಮಕ್ಕಳೇ, ಹುಣಸೆ ಮರದ ಕೆಳಗಡೆ ದೆವ್ವ ಇಲ್ಲ. ಸರ್ ಅದೇನು ಆಗುತ್ತಲ್ಲ ಸರ್, ಈಗಲೂ ಹೋಗಿ ಹುಣಸೆ ಮರದ ಕೆಳಗಡೆ ಅದು ರಾತ್ರಿ ನಿಂತ್ಕೊಳ್ಳಿ. ಯಾಕೋ ಗೊತ್ತಿಲ್ಲ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇರುತ್ತೆ, ಹಿಂಗೆ ಭಯ ಆಗ್ತಾ ಇರುತ್ತೆ, ಏನೋ ಬಂತು ಅನ್ಸುತ್ತೆ. ಯಾಕಂಗಾಗುತ್ತೆ? ಹುಣಸೆ ಮರದ ಎಲೆಗಳು ಚಿಕ್ಕದಾಗಿವೆ, ಫೋಟೋಸಿಂಥಸಿಸ್ ಕಡಿಮೆ ನಡೆಯುತ್ತೆ, CO2 ಜಾಸ್ತಿ ಬಿಡುಗಡೆ ಆಗುತ್ತೆ, ಅದನ್ನು ಹೆಚ್ಚು ಕುಡಿತೀವಿ, ಭಾರ ಇದೆ, ಬ್ರೈನಲ್ಲಿ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಅದನ್ನು ಅವರು ದೆವ್ವ ಅಂತ ಕರೆದರು. ಇಲ್ಲ, ಅದೆಲ್ಲ CO2 ಇಂದ ಆಗುವಂಥದ್ದು. ಅದೇ ಅರಳಿ ಮರದ ಕೆಳಗಡೆ ಹೋಗಿ ದೇವರಿದೆ ಅಂದರು. ಹೌದು ಮಕ್ಕಳೇ, ಅರಳಿಯ ಮರಗಳು ಎಲೆಗಳು ಅಗಲವಾಗಿವೆ, ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚು ನಡೆಯುತ್ತೆ, ಆಕ್ಸಿಜನ್ ಹೆಚ್ಚು ಬಿಡುಗಡೆಯಾಗುತ್ತೆ, ತುಂಬ ಖುಷಿಯಾಗಿರ್ತೀವಿ. ಈಗಲೂ ಹಳ್ಳಿಗಳಲ್ಲಿ ನೋಡಿ, ಊರ ಮುಂದೆ ಅರಳಿ ಮರ ಇದೆ, ಬೇವಿನ ಮರ ಇದೆ, ಊರಿನ ಹಿಂದೆ ಹುಣಸೆ ಮರ ಇದೆ. ಈಗ ಹಳ್ಳಿ ಮರ ಏನೂ ಇಲ್ಲ, ಬೀರು ಬ್ರಾಂದಿ ಬಿಸ್ಕಿ ಅಂಗಡಿಗಳು ನಮ್ಮ ಮುಂದೆ ಇವೆ. ಎಂಥ ಸಂಸ್ಕೃತಿ! ನಿನ್ನ ಹೆಸರೇನು? ಪುಣ್ಯಶ್ರೀ ಬಾಯಿಲಿ ನೋಡಿ, ಮೊಳೆಗಳನ್ನ ಹಾಕಿದ್ದೀನಿ ಮಕ್ಕಳೇ. ಕೂರು ಹೇಳ್ತೇನೆ, ನಾನು ಇದ್ದೀನಿ, ಕೊಡೆ ಹೇಳ್ತೀನಿ. ಎತ್ತಳ ಮೇಲೆ ಕುತ್ಕೋ. ವೆರಿ ಗುಡ್. ಈಗ ಕೂತ್ಕೋ ಬಾ. ನೋಡು, ಅವಳ ತರ ಕೂತ್ಕೊ ನೀನು. ನೋಡೋಣ, ಎದ್ದು ಕೂತ್ಕೋ ಒಂದ್ಸರಿ. ವೆರಿ ಗುಡ್. ಇನ್ನು ಈ ಕಡೆ ಬಾ, ಈ ಕಡೆ ಬಾ, ನೀನು ಈ ಕಡೆ ಬಾ, ನಿಧಾನಕ್ಕೆ ಬನ್ನಿ. ಕುತ್ಕೊಳ್ಳಿ, ಅಲ್ಲೇ ಕುತ್ಕೊಳ್ಳಿ, ಅದ್ರ ಮೇಲೆ ಬಾ. ನೀನು ಚಿಕ್ಕ ಹುಡುಗಿ, ಸೆಕೆಂಡ್ PUನ, ಅವರ ಚಿಕ್ಕ ಹುಡುಗಿ ಆಗದ್ ಬೇಡವಾ? ನಮ್ಮ ಹೆಣ್ಣು ಮಕ್ಕಳ ಮನಸ್ಸು ಮೃದುವಾಗಿದ್ರೆ ಯಾವಾಗಲೂ ಚಿಕ್ಕವರಾಗಿರ್ತಾರೆ. ಏನಾದ್ರು ಚುಚ್ಕೊಳ್ತೇನಮ್ಮ? ಎದಳ ಮೇಲೆ ಕುಡಿ ಹಂಗೆ ಹೇಳ್ತೀನಿ. 3 ಜನ ಒಂದೇ ಸರಿ. ವೆರಿ ಗುಡ್. ಇನ್ನು ಆ ಕಡೆ ಹೋಗು, ಆ ಕಡೆ ಕ್ಲಾಪ್ಸ್ ಅಲ್ಲ. ಎಸ್, ಕುತ್ಕೊಳ್ಳಿ. ವೆರಿ ಗುಡ್. ನೀನು ಮಧ್ಯದಳು, ಬಾಯಿ ಮುಚ್ಚು, 2 ಕೈ. ಕೊನೆಯವಳು ಕಣ್ಣು ಮುಚ್ಚು, 2 ಕೈ. ಕೊನೆಯವಳು ಕಣ್ಣು ಮುಚ್ಚು, ನೀನು ಕಿವಿ ಮುಚ್ಚು. ಹಾಗೆ ಕ್ಲಾಸ್. ಬೂರಾನ ಸುನೆ, ಬೂರಾನ ದೇಕೆ, ಬೂರಾನ ಕಹಿ. ದೇವ್ರನ್ನ ಕೇಳ್ಕೊಳ್ಳಿ. ಕೆಟ್ಟದ್ದನ್ನ ಕೇಳಿಸ್ಕೋಬಾರ್ದು, ಕೆಟ್ಟದ್ದನ್ನ ಮಾತಾಡಬಾರ್ದು, ಕೆಟ್ಟದ್ದನ್ನ ನಾವೇನು ಮಾಡಬೇಡಿ ಅಂತೀವಿ ಅದನ್ನೇ ಮಾಡಕ್ ಹೋಗ್ತೀರಿ ನೀವು. ಅಲ್ಲೇ ಸೋಲೋದು. ಮಕ್ಕಳೇ, ಒಂದು ಮಳೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ನಿಂತ್ಕೊಳ್ಳಿ.
ನೀವು ಕೂತ್ಕೊಳ್ಳಿ ಹಂಗೆ ಕಣ್ಣು ಮುಚ್ಚಿ ಅದು ಮಾಡಿ. ಎಸ್, ಈಗ ನನ್ನ ಭಾಷಣ ಇಷ್ಟ ಆಗಿದ್ರೆ ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹಾಕಿ ನೋಡೋಣ. ಹಂಗಲ್ಲ, ನನ್ನ ಜೊತೆ ಮೊಳೆಗಳ ಮೇಲೆ ಒತ್ತಡ ಕೊಟ್ಟಾಗ ಚುಚ್ಕೊಳ್ಳಲ್ಲ. ನೋಡಿ, ಒಂದು ಚಂಬಿಟ್ಕೊಂಡು ನಮ್ಗೆ ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ, ಎಷ್ಟು ಚೆನ್ನಾಗಿ. ಅಲ್ಯಾರೋ ಒಬ್ಬ ನೋಡಿ ನೀರಲ್ಲಿ ದೀಪ ಉರಿಸ್ತಾರೆ. ನಿಮಗೂ ಗೊತ್ತು, ಹೋದ ವರ್ಷ ಹಚ್ಚಿದ ದೀಪ ಉರಿಯುತ್ತೆ, ಅದೊಂದು ದೈವಿ ಶಕ್ತಿ ಅಂತ. ಎಷ್ಟು ಚೆನ್ನಾಗಿ. ಇಲ್ಲ ಮಕ್ಕಳೇ, ಇಲ್ಲಿ ಗಾಳಿ ಬೀಸುತ್ತೆ, ಅದಕ್ಕೆ ನಾನು ಇದೆಲ್ಲ ಮಾಡ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಉರಿಯುತ್ತೆ ಅಲ್ಲ. ಈಗಲೇ ಯೋಚನೆ ಮಾಡಿ ನೀವು, ಅಲ್ಲೆಲ್ಲೂ ದೀಪ ಉರಿಯುತ್ತೆ ಅನ್ನೋದಾದ್ರೆ ನಮ್ಮನೇಲಿ ಯಾಕೆ ಉರಿಯಲ್ಲ? ನಮ್ಮ ಹತ್ರ ಯಾಕೆ ಉರಿಯಲ್ಲ? ಆ ಪ್ರಶ್ನೆ ಮಾಡಿದಾಗ ಮಾತ್ರ ಉತ್ತರ ಸಿಗುತ್ತೆ ಮಕ್ಕಳೇ, ಇಲ್ಲದಿದ್ರೆ ಉತ್ತರ ಸಿಗಲ್ಲ. ಮಕ್ಕಳೇ, ಒಂದು ಸಣ್ಣ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಬ್ಬ ತಾಯಿ ಇರ್ತಾಳೆ, ಒಬ್ಬ ಮಗನ ತುಂಬ ಚೆನ್ನಾಗಿ ಸಾಕ್ತಾಳೆ, ಕುರುಡಿ ಹಾಕಿ, ಕಣ್ಣು ಕಾಣಿಸಲ್ಲ, ಮಗನ ತುಂಬ ಚೆನ್ನಾಗಿ ಸಾಕ್ತಾಳೆ. ಅವನು ದೊಡ್ಡ ಚೆನ್ನಾಗಿ ಓದಿ ಹಾಸ್ಟೆಲಲ್ಲಿ ಇದ್ದು ಮುಂದೆ ಓದಕ್ಕೆ ಹೋಗ್ಬಿಡ್ತಾನೆ, ಕುರುಡಿ ತಾಯಿನ ಬಿಟ್ಬಿಟ್ಟು. ಒಂದು ದಿವಸ ಅವನಿಗೆ ಕೆಲಸ ಸಿಗುತ್ತೆ, ತಾಯಿನ ಮರ್ತು ಬಿಡ್ತಾನೆ. IAS ಆಫೀಸರ್ ಆಗ್ತಾನೆ, ತಾಯಿಯ ಮರ್ತು ಬಿಡ್ತಾನೆ. ಮದುವೆನೂ ಆಗುತ್ತೆ, ಮಕ್ಕಳು ಆಗುತ್ತೆ. ಆದರೆ ಅದ್ಯಾಗೋ ಗೊತ್ತಾಗುತ್ತೆ ಆ ಕುರುಡಿಗೆ, ನಿಮ್ಮ ಮಗ ಮದುವೆ ಆಗಿದ್ದಾನೆ, IAS ಆಫೀಸರ್ ಆಗಿದ್ದಾನೆ ಅಂತ. ಆ ಕುರುಡಿ ತಾಯಿ ಅಂದೆ ಒಂದಿಷ್ಟು ಚಕ್ಲಿ ಒಡೆ ಮಾಡಿಕೊಂಡು ಆ ವ್ಯಕ್ತಿ ನೋಡೋಕೆ ಹೋಗ್ತಾಳೆ. ಆಫೀಸ್ಗೆ ಹೊರಗಡೆ ನಿಂತ್ಕೋತಾಳೆ. ಆ ಸೆಕ್ಯೂರಿಟಿಗೆ ಹೇಳ್ತಾರೆ, ಅಪ್ಪ ಒಳಗಡೆ ಇದ್ದಾನಲ್ಲ ಅವನು ನನ್ನ ಮಗ, ನಿಮ್ಮ ಅಮ್ಮ ಬಂದಿದ್ದಾರೆ ಅಂತ ಹೇಳು ಅಂತ ಹೇಳಿ ಕಳಿಸ್ತಾಳೆ. ಅವನು ನೋಡ್ತಾನೆ ಸೆಕ್ಯೂರಿಟಿ, ಇವರೆಲ್ಲಿ ಅವರೆಲ್ಲಿ, ಗೆಟ್ ಔಟ್ ಅಂತಾನೆ. ಆದರೂ ಎದ್ದು ಕರಳಲ್ವಾ, ಅಪ್ಪ ನನ್ನ ಮಗ ಕಣಪ್ಪ ಹೇಳು ಅಂತ ಹೇಳಿ ದೈನ್ಯತೆಯಿಂದ ಆ ಕುರುಡಿ ಅವನ ಕೈಲಿ ಹೇಳಿ ಕಳಿಸ್ತಾರೆ. ಆ ಸೆಕ್ಯೂರಿಟಿ ಒಳಗಡೆ ಹೋಗ್ತಾನೆ, ಹೇಳ್ತಾನೆ, ಸರ್ ಯಾರೋ ಕುರುಡಿ ಇದ್ದಾರೆ, ಅಮ್ಮ ಇದ್ದಾರೆ, ನಿಮ್ಮನ್ನು ಅಮ್ಮ ಅಂತ ಕರೀತಾರೆ, ಮಗ ಅಂತ ಕರೀತಾರೆ, ಕಳಿಸ್ಲ ಸರ್ ಅಂತ. ನಾವು ಒಂದು ಸೆಕೆಂಡ್ ಯೋಚನೆ ಮಾಡ್ತಾನೆ IAS ಆಫೀಸರ್. ಹೊರಗಡೆ ನೋಡ್ತಾನೆ ಕಿಟಕಿನಲ್ಲಿ, ಅಮ್ಮನ ಮೇಲೆ ಸರಿಯಾಗಿ ಬಟ್ಟೆ ಇಲ್ಲ, ಸ್ನಾನ ಮಾಡಿ ಎಷ್ಟೋ ದಿನ ಆಗಿದೆ, ಕಣ್ಣು ಕಾಣಿಸ್ತಾ ಇಲ್ಲ, ಕೈಲಿ ಒಂದು ಕಿತ್ತೋಗಿರೋ ಚೀಲ ಇದೆ. ಇವಳನ್ನ ನಾನು ಹೆಂಗೆ ತಾಯಿ ಅಂತ ಒಪ್ಕೊಳ್ಳಿ? ನನ್ನ ಸ್ಟೇಟಸ್ ಏನಿದೆ? ನಾನು ಎಂತ ಆಫೀಸರ್ ಆಗಿದ್ದೀನಿ ಅಂತ ಮನಸ್ಸು ದ್ವಂದ್ವವಾಗಿ ಗೊತ್ತಿಲ್ಲ, ಗೆಟ್ ಔಟ್ ಅಂತ ಹೇಳ್ಬಿಡ್ತಾನೆ. ಸ್ಟೇಟಸ್. ಆ ಅಜ್ಜಿ ಅಲ್ಲಿಗೆ ಬಿಡಲ್ಲ, ಅವ್ರ ಮನೆ ಹುಡುಕೊಂಡು ಹೋಗ್ತಾಳೆ, ಸಂಜೆವರೆಗೂ ಇರ್ತಾಳೆ. ಸಂಜೆ ಜೀಪ್ ಬರುತ್ತೆ, ಅವನು ಒಳಗಡೆ ಹೋಗ್ತಾ ಇರ್ತಾನೆ, ಒಂದು ಮಗು ಬರುತ್ತೆ, ಅವನ ಹೆಂಡತಿ ಬರ್ತಾರೆ, ಸೂಟಿಯಸ್ ಇಟ್ಕೋತಾರೆ. ಇನ್ನೇನು ಹೋಗ್ಬೇಕು ಅಂದಾಗ ಅಲ್ಲಿ ಕುರುಡಿ ಇರ್ತಾಳೆ, ಅಪ್ಪ ನನ್ನ ಮೊಮ್ಮಗಂಗೋಸ್ಕರ ಚಕ್ಲಿ ಮಾಡ್ಕೊಂಡ್ ಬಂದಿದ್ದೀನಿ, ಒಂದಿಷ್ಟು ಅವಕಾಶ ಕೊಡಪ್ಪ ಅಂತಾಳೆ ಮಗನ್ನ. ಅವನ ಹೆಂಡತಿ ಕೇಳ್ತಾಳೆ, ಯಾರು ಇವಳು ಅಂತ. ಆ ಮಗು ಕೇಳುತ್ತೆ, ಯಾರದು ಅಂತ. ಇವನಿಗೆ ಉತ್ತರ ಇರಲ್ಲ, ಹೇಳಿಲ್ಲ ಅಮ್ಮ ಬದುಕಿದ್ದಾಳೆ ಅಂತ. ಸ್ಟೇಟಸ್ ಗೊತ್ತಿಲ್ಲ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ. ಆ ಕುರುಡಿ ಊರಿಗೆ ಹೋಗ್ತಾಳೆ. ಪಕ್ಕದ ಮನೆಯವರು ಒಂದು ಹೆಂಗಸನ್ನ ಕರೆಸಿ ಒಂದು ಲೆಟ್ರ್ ಬರೀತಾಳೆ, ನಾಳೆ ಬೆಳಿಗ್ಗೆ ನಾನು ಇರ್ತೀನೋ ಇರಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಮಗನ ಕರಿಬೇಡಿ, ಒಂದಲ್ಲ ಒಂದು ದಿವಸ ನನ್ನ ಮಗ ಬಂದೇ ಬರ್ತಾನೆ ಇಲ್ಲಿಗೆ, ಆ ಚೀಟಿ ಕೊಡಿ ಅಂತ ಹೇಳಿ ರಾತ್ರಿ ಆ ಅಜ್ಜಿ ಕುರುಡಿ ಆ ಚೀಟಿ ಕೊಟ್ಟು ರಾತ್ರಿ ಮನೆ ಒಳಗಡೆ ಹೋಗಿ ನೇಣು ಹಾಕೊಂಡು ಸತ್ತೋಗ್ಬಿಡ್ತಾಳೆ ಅವಳು. ಮಾರನೇ ಬೆಳಿಗ್ಗೆ ಊರರೆಲ್ಲ ಸೇರಿ, ಮಗು ಕೇಳಿಸ್ಕೊಳಮ್ಮ ಇಲ್ಲಿ, ಊರರೆಲ್ಲ ಸೇರಿ ಆ ಅಜ್ಜಿಯ ತಿಥಿ ಸಮಾಧಿ ಮಾಡಿಬಿಡ್ತಾರೆ, ಅಂತ್ಯಕ್ರಿಯೆ ನಡೆಸ್ತಾರೆ. 3-4 ವರ್ಷ ಆಗುತ್ತೆ ಮಕ್ಕಳೇ. ಇವ್ರಿಗೊಂದು ಆಫೀಸರು ಪ್ರಮೋಷನ್ ಬೇಕಾಗಿರುತ್ತೆ, ಅದಕ್ಕೆ ಪಂಚನಾಮೆ ಬೇಕಾಗಿರುತ್ತೆ ಇಂಡಿಯನ್ ಆಕ್ಟ್ ಪ್ರಕಾರ. ಆ ಊರಿಗೆ ಹೋಗ್ತಾನೆ,
ಆ ಮನೆ ಮುಂದೆ ಪಾಳು ಬಿದ್ದಿದೆ, ಪಕ್ಕದವ್ರನ್ನ ಕೇಳ್ತಾನೆ, ಇಲ್ಲೊಂದು ಅಜ್ಜಿ ಇದ್ಲಲ್ಲ ಏನಾದ್ಲು ಅಂತ ಹೇಳಿ. ಅಮ್ಮ ಅಂತ ಕರೆಯಲ್ಲ. ಪಕ್ಕದವ್ರು ಬಂದು ಆ ಲೆಟ್ರ್ ಕೊಡ್ತಾರೆ. ಆ ಚೀಪ್ ಹೊರಿಕೊಂಡು ನೋಡ್ತಾನೆ, ಪೇಪರ್ ಓಪನ್ ಮಾಡ್ತಾನೆ. ಮಗನೇ, ನಿನ್ನ ಮಗ ಅನ್ಲಿಕ್ಕೂ ನನಗೆ ನಾಚಿಕೆ ಆಗತ್ತೆ. ನನ್ನ ಗಂಡ ಕುಡ್ದು 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 ಸತ್ತೋದ, ನಿನ್ನನ್ನು ನನ್ನ ಮಡ್ಲಿಕ್ಕೆ ಕೊಟ್ಬಿಟ್ಟು ನಾನು ಅವತ್ತೇ ಸತ್ತು ಹೋಗ್ಬೇಕಾಗಿತ್ತು. ಕೊನೆಗೆ ನಾನು ಚೆನ್ನಾಗಿದ್ದೆ, ನೀನು ಚೆನ್ನಾಗಿದ್ದೆ, ಕೂಲಿನಲ್ಲಿ ಮಾಡ್ತಿದ್ದೆ. ಆ ಮಾಳಿಗೆ ಮೇಲೆ ಆ ಕಾಳು ಒಣ ಹಾಕಿದ್ದೆ. ಆ ಮಾಳಿಗೆ ಮೇಲೆ ಕಾಳು ಒಣ ಹಾಕಿದಾಗ ನಿನ್ನನ್ನು ಕರ್ಕೊಂಡೋಗಿ ಕೂರಿಸ್ಕೊಂಡಿದ್ದೆ. ನಾನು ಕೆಳಗಡೆ ಮತ್ತೆ ಕಾಳು ತರೋಣ ಅಂತ ಏಣಿ ಹಿಡಿದು ಕೆಳಗಡೆ ಕೇಳಿದೆ. ನೀನು ಮೇಲಿಂದ ದಬ್ ಅಂತ ಕೆಳಗಡೆಗೆ ಬಿದ್ದೆ. ನಿನ್ನ ಎರಡೂ ಕಣ್ಣು ಹೊರಟೋಯ್ತು. ನಾನು ಸುಮ್ಮನೆ ಆಗ್ಬೇಕಾಗಿತ್ತು, ಆದ್ರೆ ನನ್ನ ವಯಸ್ಸಾಗಿದೆ, ನನಗೆ ಕಣ್ಣಿದ್ದೇ ಪ್ರಯೋಜನ ಅಂತ ಹೇಳಿ ನಾನು ಎರಡೂ ಕಣ್ಣುಗಳನ್ನ ನಿನಗೆ ಕೊಟ್ಟೆ. ನಾನೆಲ್ಲ ಕುರುಡಿ, ನೀನ್ ಕಣು ಅಂತ ಹೇಳ್ತಾರೆ. ಮಕ್ಕಳೇ, ಯೋಚನೆ ಮಾಡಿ. ಅವನಿಗೆ ಜ್ಞಾನೋದಯ ಆಗತ್ತೆ, ಅಷ್ಟೊತ್ತಿಗೆ ಅಜ್ಜಿ ಇರಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಡೀ ಜಗತ್ತಲ್ಲಿ ಏನು ಬೇಕಾದ್ರೂ ತರ್ಬೋದು, ಹೆತ್ತ ತಾಯಿಯನ್ನು ಮತ್ತೆ ತರಲಿಕ್ಕೆ ಸಾಧ್ಯ ಆಗಲ್ಲ. ತಂದೆ ತಾಯಿಗೆ ನೋವು ಆಗ್ದಂಗೆ ನಿಡ್ಕೊಳ್ಳಿ, ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ. ಈಗಲೂ ತಂದೆ ತಾಯಿ ನೀವೇನಂತೀರಿ? ಹಿಂದಿನ ಕಾಲದವ್ರು ನೀವು ಕಷ್ಟ ಬಿದ್ದಿದ್ದೀರಿ, ನಮಗೂ ನಿಮಗೂ ಏನು ಸಂಬಂಧ ಇಲ್ಲ. ಅವ್ರು ಅಷ್ಟು ಕಷ್ಟ ಬಿದ್ದು ಬೆಟ್ಟದಷ್ಟು ಕಷ್ಟವನ್ನು ಗಟ್ಟಿ ಮನದಿ ತಾಳ್ವಳ್ಳವಳು ಕಂದಗೋಸುಗ ಅಂತ ಎಷ್ಟು ಕಷ್ಟ ಬಿದ್ದಿರ್ತಾಳೆ ತಾಯಿ. ಮಕ್ಕಳೇ, ನಾನು ಇಷ್ಟು ತಿರುಗಲಿಕ್ಕೆ ಕಾರಣ ಯಾರು ಗೊತ್ತಾ? ನನ್ನ ತಾಯಿಗಾದ ಒಂದೇ ಒಂದು ಅವಮಾನದಿಂದ ಇಷ್ಟು ಸೆಕೆಂಡ್ ಸುತ್ತಾ ಇದ್ದೀನಿ, ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದು ಅಂತ. ಅರ್ಥ ಮಾಡ್ಕೊಳ್ಳಿ. ಯಾರೋ ದೇವಮಾನವ ನಮ್ಮ ತಾಯಿ ಮೇಲೆ ದೇವ್ರು ಬರುತ್ತೆ ಅಂತ ಹೇಳಿ ನಮ್ಮ ತಾಯಿನ ಬೆತ್ತಲೆ ಮಾಡ್ದ. ನಾನು 5ನೇ ಕ್ಲಾಸಲ್ಲಿ 6ನೇ ಕ್ಲಾಸಲ್ಲಿ ಇದ್ದಾಗ ಆಗಾದ ಒಂದು ಅವಮಾನದಿಂದ ನಿರಂತರವಾಗಿ ಈ ಜರ್ನಿಯಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ, ಮೋಸ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಇಡೀ ಸಮಾಜಕ್ಕೆ ಘಾತಕತನ ಬರಿಬೇಡಿ. ಒಳ್ಳೆಯ ಮಕ್ಕಳಾಗಿ, ಆದರ್ಶ ಮಕ್ಕಳಾಗಿ. ನಾನು ಅದಕ್ಕೆ ಹೇಳ್ತೀನಿ, ಬುದ್ಧಿವಂತರು ವಿದ್ಯಾವಂತರಿಗಿಂತ ಪ್ರಜ್ಞಾವಂತರಾಗಿ ಅಂತ. ಏನಾಗಂದ್ರೆ, ಒಂದು ದಾರಿನಲ್ಲಿ ಒಂದು ಕಲ್ಲಿರುತ್ತೆ, ಅದನ್ನು ಎಡುತ್ತಾನೆ ಒಬ್ಬ, ಹಣೆ ಬರ ಗ್ರಾಚಾರ ಗಾಯ ಮಾಡ್ಕೊಂಡು ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಬ್ಬ ವಿದ್ಯಾರ್ಥಿ ಬರ್ತಾನೆ, ಆ ಕಲ್ಲು ನೋಡ್ತಾನೆ, ಬಹಳ ಹುಷಾರಾಗಿ ಹೋಗ್ತಾನೆ ಎಡುದಂಗೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ, ಆ ಕಲ್ಲು ನೋಡ್ತಾನೆ, ನಾನು ಇಡುತ್ತೀನಿ, ಈ ಸಮಾಜ ಇಡುತ್ತೆ ಅಂತ ಸ್ವಲ್ಪ ಕಲ್ಲನ್ನು ಕಿತ್ತು ಪಕ್ಕಕ್ಕೆ ಹಾಕಿ ಹೋಗ್ತಾನೆ. ಮಕ್ಕಳೇ, ಮೊದಲು ಕಲ್ಲನ್ನು ನೋಡಿ ಎಡವಿದ್ನಲ್ಲ, ಗ್ರಾಚಾರ ಅನ್ಕೊಂಡಲ್ಲ, ಹಣೆ ಬರ ಅನ್ಕೊಂಡಲ್ಲ, ಅವನು ಕೇವಲ ವಿದ್ಯಾವಂತ ಅಷ್ಟೇ. ದಾರಿಯಲ್ಲಿರುವ ಕಲ್ಲನ್ನು ನೋಡಿ ಕೀಳದಂಗೆ ಬಹಳ ಹುಷಾರಾಗಿ ಹೋದ್ನಲ್ಲ, ಅವನು ಕೇವಲ ಬುದ್ಧಿವಂತ ಅಷ್ಟೇ. ದಾರಿಯಲ್ಲಿರುವ ಕಲ್ಲು ನನಗೂ ತೊಂದರೆ ಕೊಡುತ್ತೆ, ಈ ಸಮಾಜಕ್ಕೂ ತೊಂದರೆ ಕೊಡುತ್ತೆ ಅಂತೇಳಿ ಕಿತ್ತು ಪಕ್ಕಕ್ಕೆ ಹಾಕಿ ಹೋದ್ನಲ್ಲ, ಅವನು ಪ್ರಜ್ಞಾವಂತ. ನೀವು ಪ್ರಜ್ಞಾವಂತ ಮಕ್ಕಳಾಗಬೇಕು ಮಕ್ಕಳೇ. ಸುಮ್ಮನೆ ವಿದ್ಯಾವಂತಿಕೆ ಬುದ್ಧಿವಂತಿಕೆಗಿಂತ ಏನೂ ಪ್ರಯೋಜನ ಇಲ್ಲ. ಮನೆಯ ವಾಸ್ತುವಿಗೆ ಬೆಲೆ ಕೊಡುವ ಬದಲು ಮನಸ್ಸಿನ ವಾಸ್ತುವಿಗೆ ಬೆಲೆ ಕೊಡಿ. ಪಂಚಾಂಗ ನೋಡುವ ಬದಲು ಪಂಚ ಅಂಗಗಳ ಕಡೆ ಗಮನ ಕೊಡಿ. ಈಗಲೂ ಕುದಿಯ ಎಣ್ಣೆಯಲ್ಲಿ ಕೈ ಇಡ್ತೀನಿ ಅಂತ ಹೇಳೋ ಜನ ಇದ್ದಾರೆ. ಅಯ್ಯಪ್ಪ ದೇವರು ಬರುತ್ತೆ ಕುದಿಯ ಎಣ್ಣೆಲಿ ಕೈ ಇಟ್ರಿ ಅಂತ ಹೇಳ್ತಾರೆ. ಇಂಪಾಸಿಬಲ್. ಕೈಗೆ ಒಂಚೂರು ನಿಂಬೆ ರಸ ಸೋರ್ಕೊಂಡು ಎಂಥ ಕುದಿತಕ್ಕಂಥ ಎಣ್ಣೆಗೆ ಕೈ ಇಡ್ಬೋದು ಮಕ್ಕಳೇ. ಸೈನ್ಸ್ ವಿಜ್ಞಾನವನ್ನೇ ಬಳಸಿಕೊಂಡು, ತಂತ್ರಜ್ಞಾನವನ್ನು ಬಳಸಿಕೊಂಡು ಮೋಸ ಮಾಡುವ ಜನ ಇದ್ದಾರೆ. ಆಗಲೇ ಹೇಳಿದೆ, AI ಬರ್ತಾ ಇದೆ. ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದರೆ ನಾವೆಲ್ಲರೂ ಕೂಡ ಬೆತ್ತಲೆಯ ಪ್ರಪಂಚದಲ್ಲಿ ವಿಕೃತ ಮನಸ್ಸುಗಳೊಂದಿಗೆ ಕಾಲಿಡಬೇಕಾಗತ್ತೆ ಅಂತ ಹೇಳ್ತಾ, ಮಕ್ಕಳ ಸಮಯ ಮೀರ್ತಾ ಇದೆ ನೋಡಿ. ಇದೊಂದು ಚಂಬಿಡ್ಕೊಂಡಿರ್ತಾರೆ ಎಲ್ಲರೂ ಬಂದು ಇದ್ರೊಳಗಡೆ ನೀರು ಹಾಕ್ತಾರೆ. ಅವನ ಇದ್ರೊಳಗಡೆ ಇರ್ತಕ್ಕಂಥ ಚಂಬನಲ್ಲಿರ್ತಕ್ಕಂಥ ನೀರನ್ನು ಚೆಲ್ತಾನೆ. ಜನ ಎಲ್ಲರ ಮುಂದೆ ಹಿಂಗಾಕಿ ಹೊಡಿತಾನೆ, ಚೆಕ್ ಮಾಡ್ತಾನೆ, ಏನೂ ಇಲ್ಲ. ಯಾರೋ ಬರ್ತಾರೆ, ಸ್ವಾಮಿ ನನ್ನ ಕೆಲಸ ಆಗುತ್ತಾ,
ಕೆಲಸ ಆಗತ್ತೆ ನಂಗಿದ್ರೆ ಇದ್ರೊಳಗಡೆ ನೀರು ಬರುತ್ತೆ, ಹೂ ಬರುತ್ತೆ ಅಂತಾನೆ. ಇದ್ರೊಳಗಡೆ ಏನು ಬರಲ್ಲ, ಗ್ರಾಚಾರ ಸರಿ ಇಲ್ಲ, ನಾಳೆ ಬಾ ದುಡ್ಡು ತಗೊಂಡು ಬಾ ಅಂತ. ನಾಳೆ ದುಡ್ಡು ತಗೊಂಡು ಬರ್ತಾನೆ, ಅಲ್ಲಿ ಇಡ್ತಾನೆ, ಇವ ಹಿಂಗಂತಾನೆ. ನೋಡ್ತಿದ್ದಂಗೆ ಅಲ್ಲಿ ಹೂವು ಮತ್ತು ನೀರು ಬರುತ್ತೆ. ಮಕ್ಕಳು ಇನ್ನೊಬ್ಬ ಬರ್ತಾನೆ, ನನಗೆ ಮಕ್ಕಳಾಗ್ತವ ನೋಡಿ ಅಂತ. ನೋಡಿ ಎಂಥ ದುರಂತ, ಇಲ್ಲಿ ಬಂದು ಕೇಳ್ತಾರೆ ಮಕ್ಕಳಾಗ್ತವ ಅಂತ. ಅವ ಹೇಳ್ತಾನೆ ಮಕ್ಕಳಾಗುತ್ತೆ ನಂಗಿದ್ರೆ ನೀರು ಬರುತ್ತೆ, ಹೂ ಬರುತ್ತೆ ಅಂತ. ಇಲ್ಲ, ಮತ್ತೆ ಹೇಗೆ ನೀರು ಹೂವು ಬರುತ್ತೆ. ಇದನ್ನ ಸ್ವರ್ಗಲೋಕದ ಚಂಬು ಅಂತ ಕರೀತಾನೆ. ಇದು ಸ್ವರ್ಗಲೋಕದ ಚಂಬಲ್ಲ, ಒಬ್ಬ ಶಿಲ್ಪಿ ಮಾಡಿರೋ ಚಂಬು. ಈ ಚಂಬು ಒಳಗಡೆ ಒಂದು ಮಿನಿ ಚಂಬಿದೆ, ಅದರ ಬಾಯಿ ಈ ಕಡೆ ಇದೆ. ಹೆಂಗಸರು ಬಂದರೆ ಎಡಗಡೆ ತಿರುಗಿಸ್ತಾನೆ, ಗಂಡಸರು ಬಂದರೆ ಬಲಗಡೆ ತಿರುಗಿಸ್ತಾನೆ. ಅವನು ಅಷ್ಟೊತ್ತಿಗಾಲೆ ಹೂವನ್ನ ನಿಂಬೆಹಣ್ಣ ಚಿನ್ನಸರ ಅಂಟಾಕಿರ್ತಾರೆ. ನಾವು ಕೊಟ್ಟಂತ ನೀರನ್ನ ಮೇಗಲ್ ಚಮ್ಗಾಕಿಸ್ಕೊತಾನೆ, ಒಳಗಡೆಗೆ ಹೋಗುತ್ತೆ ನೋಡಿ. ಹೆಚ್ಚಾದ ನೀರನ್ನ ಹಿಂಗ್ ಚೆಲ್ತಾನೆ. ದುಡ್ಡು ಕೊಡ್ದಲೇ ಇದ್ರೆ ಹಿಂಗೆ ಇಟ್ಕೋತಾನೆ. ಗ್ರಾಚಾರ ಸರಿ ಇಲ್ಲ ಅಂತಾನೆ. ದುಡ್ಡು ಕೊಟ್ರೆ ಸ್ವಲ್ಪ ಹೋರೆ ಮಾಡ್ತಾನೆ. ದುಡ್ಡು ಕೊಡಲ್ಲ ಹೀಗೆ, ದುಡ್ಡು ಕೊಟ್ರೆ ಹೀಗೆ, ದುಡ್ಡು ಕೊಡಲ್ಲ ಹೀಗೆ, ದುಡ್ಡು ಕೊಟ್ರೆ ಹೀಗೆ. ಯಾರಿಗೆ ಬೇಕು ಈ ಚಂಬು? ಥ್ಯಾಂಕ್ ಯು.